ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಹತ್ತನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗದ ಅಧ್ಯಾಯ 3 ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಎರಡನೇ ಅವಧಿಯ ಕಲಿಕೆಗೆ ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಂದಿನಂತೆ ಈ ಪಾಠದ ಕಲಿಕೆಯ ಮುಖ್ಯಾಂಶಗಳನ್ನು ಬರ್ಕೊಳ್ತಾ ನೀವು ಕಲಿತಾ ಮುಂದೆ ಸಾಗೋಣವಾ? ಹಿಂದಿನ ತರಗತಿಯಲ್ಲಿ ಏನು ಕಲ್ತಿದ್ವೋ ಒಂಚೂರು ನೋಡೋಣವಾ ಮಕ್ಕಳೇ? ಮೊದಲನೇದು ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಬ್ರಿಟಿಷರು ತಂದರು, ಆಧುನಿಕ ಶಿಕ್ಷಣದ ಬೆಳವಣಿಗೆ ಯಾವ ರೀತಿ ಸಾಗ್ತಾ ಹೋಯಿತು, ಈ ನಿಟ್ಟಿನಲ್ಲಿ ಲಾರ್ಡ್ ಮೆಕಾಲೆ ಮತ್ತು ವುಡ್ಸ್ ಆಯೋಗದ ಶಿಫಾರಸುಗಳು ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ಯಾವ ದಿಕ್ಕಿನಲ್ಲಿ ಕೊಂಡೊಯ್ತು ಅನ್ನೋ ಅಂಶಗಳನ್ನು ಹಿಂದಿನ ತರಗತಿಯಲ್ಲಿ ನಾವು ಕಲ್ತಿದ್ದೇವೆ ಮಕ್ಕಳೇ. ಹಾಗಾದರೆ ಅದರ ಎರಡೆರಡು ಪ್ರಶ್ನೋತ್ತರಗಳನ್ನು ಗಮನಿಸೋಣವಾ? ಭಾರತದಲ್ಲಿ ಏಕರೂಪದ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೊಳಿಸಿದವರು ಯಾರು? ಉತ್ತರ ಮಕ್ಕಳೇ, ಲಾರ್ಡ್ ಕಾರ್ನ್ವಾಲಿಸ್. ಎರಡನೇ ಪ್ರಶ್ನೆ ನೋಡುವಾ? ಆಧುನಿಕ ಭಾರತದ ಶಿಕ್ಷಣಕ್ಕೆ ತಳಹದಿ ಹಾಕಿದಂತಹ ವರದಿ ಯಾವುದು? ಯೋಚಿಸಿ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನೀವು ಅಭ್ಯಾಸ ಮಾಡಿದಿರಿ. ಉತ್ತರ ಎಸ್, ಮೆಕಾಲೆ ವರದಿ. ಮೆಕಾಲೆ ವರದಿ. ಮೆಕಾಲೆ ವರದಿಯನ್ನು ಆಧುನಿಕ ಭಾರತದ ಶಿಕ್ಷಣಕ್ಕೆ ತಳಹದಿಯಾದಂತಹ ವರದಿ ಅಂತ ಹೇಳಿ ಕರಿತೇವೆ ಮಕ್ಕಳೇ. ಹಾಗಾದರೆ ಈ ದಿನದ ಅವಧಿಯಲ್ಲಿ ಈ ಅಂಶಗಳನ್ನು ಕಲಿತಾ ಹೋಗೋಣ. ಭೂ ಕಂದಾಯ ನೀತಿಗಳು, ಅದರಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ ಯಾವ ರೀತಿ ಕೆಲಸ ನಿರ್ವಹಿಸ್ತು? ಬ್ರಿಟಿಷ್ ಆಳ್ವಿಕೆ ಕಾಲದ ಕಾಯ್ದೆಗಳು, ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಕಾಯ್ದೆಗಳು ಭಾರತದಲ್ಲಿ ಯಾವ ರೀತಿಯ ಆಡಳಿತಾತ್ಮಕ ಬದಲಾವಣೆಗಳನ್ನು ತಂದವು ಅನ್ನೋ ಅಂಶಗಳನ್ನು ಈ ತರಗತಿಯಲ್ಲಿ ನಾವು ಗಮನಿಸೋಣ. ಮೊದಲನೇದಾಗಿ ನೀವು ಅಲ್ಲಿ ಚಿತ್ರ ನೋಡ್ತಾ ಇದ್ದೀರಿ ಮಕ್ಕಳೇ, ಈಗಾಗಲೇ ನೀವು ಗೊತ್ತದೋ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಲಾಂಛನ. ಈ ಕಂಪನಿಗೆ ಅತಿ ಮುಖ್ಯವಾದಂತಹ ಆದಾಯ ಏನಾಗಿತ್ತು? ರೈತರಿಂದ ಬರ್ತಾ ಇತ್ತು. ಅದನ್ನೇ ನಾವೇನಂತ ಕರಿತೇವೆ? ಭೂ ಕಂದಾಯ ಅಂತ ಹೇಳಿ ಕರಿತೇವೆ. ಈ ಭೂ ಕಂದಾಯವನ್ನು ವಸೂಲಿ ಮಾಡುವಂತಹ ಹಕ್ಕನ್ನು ಇಂಗ್ಲಿಷರು ಪಡ್ಕೊಂಡಿದ್ರು. ಹಾಗಾದರೆ ಆ ಒಂದು ಹಕ್ಕನ್ನು ಏನಂತ ಕರೀತಾರೆ? ನಿಮ್ಮ ಉತ್ತರ ಸರಿ ಮಕ್ಕಳೇ, ದಿವಾನಿ ಹಕ್ಕು. ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 4 ಲಕ್ಷ ಪೌಂಡ್ಗಳನ್ನು ಪಾವತಿಸಬೇಕಾಗಿತ್ತು. ಹಾಗಾದರೆ ಈ ಹಣ ಅವರು ಹೇಗೆ ಸಂಪಾದನೆ ಮಾಡಬೇಕು? ಸೊ ರೈತರಿಂದ ಅದನ್ನು ವಸೂಲಿ ಮಾಡ್ತಾ ಇದ್ರು. ಯಾವ ಪದ್ಧತಿಗಳು? 3 ರೀತಿಯ ಪದ್ಧತಿ. 1 ಖಾಯಂ ಜಮೀನ್ದಾರಿ ಪದ್ಧತಿ, 2 ಮಹಲ್ವಾರಿ ಪದ್ಧತಿ, 3 ರೈತವಾರಿ ಪದ್ಧತಿಯ ಮೂಲಕ ಕಂದಾಯವನ್ನು ಸಂಗ್ರಹಣೆ ಮಾಡಿ ಅವರು ಬ್ರಿಟನ್ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ರು. ಹಾಗಾದರೆ ಖಾಯಂ ಜಮೀನ್ದಾರಿ ಪದ್ಧತಿ ಹೇಗೆ ಇತ್ತು, ಅದರ ರಚನೆ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳುವ ಮಕ್ಕಳೇ. ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ನಿಮ್ಮ ಉತ್ತರ ಲಾರ್ಡ್ ಕಾರ್ನ್ವಾಲಿಸ್. ಯಾವ ವರ್ಷದಲ್ಲಿ? 1793ರಲ್ಲಿ. ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಹೀಗಾಗಲೇ ಇವ್ರದ್ದಾಗಲೇ ಒಂದು ಪಾಯಿಂಟನ್ನು ಕೂಡ ನಾವು ನೆನಪಿಸ್ಕೋಬೇಕು. ಭಾರತದಲ್ಲಿ ಏಕರೂಪದ ನಾಗರಿಕ ಸೇವಾ ವ್ಯವಸ್ಥೆಯನ್ನು ಜಾರಿಗೊಳಿಸಿದವರು ಕೂಡ ಇದೇ ಕಾರ್ನ್ವಾಲಿಸ್, ಹೌದಲ್ವಾ ಮಕ್ಕಳೇ? ಎರಡನೇದು ಬರೋಣ.
ಭಾರತದ ಯಾವ ಭಾಗಗಳಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೊಳಿಸಿದ್ರು? ನೋಡಿ, ಬಂಗಾಳ ಮತ್ತು ಬಿಹಾರದ ಪ್ರಾಂತ್ಯ. ನಕ್ಷೆಯನ್ನು ನೋಡ್ತಾ ಇದ್ದೀರಿ. ಬಂಗಾಳ ಮತ್ತು ಬಿಹಾರ ಎಲ್ಲಿ ಬರುತ್ತೆ ನೋಡಿ, ಅಲ್ಲೊಂದು ಸ್ಥಳವನ್ನು ಮಾರ್ಕ್ ಮಾಡಿ ನೀವು ನೋಡ್ತಾ ಇದ್ದೀರಿ. ಬಂಗಾಳ ಮತ್ತು ಬಿಹಾರದ ಪ್ರಾಂತ್ಯಗಳು. ಎಸ್, ಹಾಗಾದರೆ ಅಲ್ಲೊಂದು ಚಿತ್ರ ನೋಡಿದ್ರಿ, ಅವರ ಗತ್ತು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಜಮೀನ್ದಾರರು. ಹಾಗಾದರೆ ಈ ಜಮೀನ್ದಾರರ ಪಾತ್ರವೇನು? ಅವರು ಭೂಮಾಲೀಕರಾದರು. ಇಡೀ ಭೂಮಿಯ ಮಾಲೀಕರು ಯಾರು? ಜಮೀನ್ದಾರರು. ಹಾಗಾದರೆ ಅವರ ಕರ್ತವ್ಯ ಏನು? ಪ್ರತಿ ವರ್ಷವೂ ಅವರು ಒಪ್ಪಿಕೊಂಡಿದ್ದ ಕಂದಾಯದ ಮೊತ್ತವನ್ನು ಸರ್ಕಾರಕ್ಕೆ ಸಲ್ಲಿಸುವುದು. ಸೊ ಪ್ರತಿ ವರ್ಷವೂ ಜಮೀನ್ದಾರರು ಇಂತಿಷ್ಟು ನಿಗದಿಪಡಿಸಿದ ಕಂದಾಯವನ್ನು ಬ್ರಿಟಿಷರಿಗೆ ಸಲ್ಲಿಸಬೇಕು. ಸಲ್ಲಿಸಲಾಗಲಿಲ್ಲ ಅಂದರೆ, ತಪ್ಪಿದರೆ ಭೂ ಒಡೆತನ ರದ್ದಾಗ್ತಾ ಇತ್ತು. ಸೊ ಬ್ರಿಟಿಷರಿಗೆ ಮತ್ತು ಜಮೀನ್ದಾರರಿಗೆ ಲಾಭವಾಯಿತೇ ವಿನಃ ರೈತರಿಗೆ ಲಾಭವಾಗಲಿಲ್ಲ. ಮಕ್ಕಳಲ್ಲಿ ಗಮನಿಸಬೇಕು ನೋಡಿ, ಒಂದು ಕಡೆ ಬ್ರಿಟಿಷರಿದ್ದಾರೆ, ಮತ್ತೊಂದು ಕಡೆ ರೈತರಿದ್ದಾರೆ. ಇವರಿಬ್ಬರ ನಡುವೆ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋದು ಇದೇ ಜಮೀನ್ದಾರರು. ಹಾಗಾದರೆ ಜಮೀನ್ದಾರರು ಎಷ್ಟು ಕಂದಾಯವನ್ನು ವಸೂಲಿ ಮಾಡ್ತಿದ್ರು? ಬ್ರಿಟಿಷರು ನಿಗದಿಪಡಿಸಿದಕ್ಕಿಂತ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡ್ತಿದ್ರು. ವೈಭವದ ಜೀವನವನ್ನು ನಡೆಸ್ತಾ ಇದ್ರು. ಇದರ ನೇರ ಪರಿಣಾಮ ಯಾರ ಮೇಲೆ ಬೀಳ್ತಿತ್ತು ಮಕ್ಕಳೇ? ರೈತರ ಮೇಲೆ ಬೀಳ್ತಿತ್ತು. ಪಾಪ ರೈತರು ನಿರ್ಗತಿಕರಾಗ್ತಾ ಇದ್ರು, ಶೋಷಣೆಗೆ ಒಳಗಾಗ್ತಾ ಇದ್ರು. ಅದಕ್ಕೆ ಹೇಳ್ತಾರೆ, ಅದೇ ಬ್ರಿಟಿಷ್ ಅಧಿಕಾರಿಯಾದಂತಹ ಚಾರ್ಲ್ ಮೆಟಕಾಫ್ ಅನ್ನೋರೊಂದು ಮಾತು ಹೇಳ್ತಾರೆ, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸತ್ತರು. ಎಂಥ ಒಂದು ದುರ್ಭಿಕ್ಷೆಯ ಒಂದು ನಮ್ಮ ರೈತರಿಗೆ ತಲುಪಿತ್ತು ಅಂದರೆ, ಎಲ್ಲರ ಬದುಕಿಗೆ ಆಹಾರಕ್ಕೆ ಮೂಲವಾದ ರೈತ ಮಾತ್ರ ಸಾವಿನ ಅಂಚಿನಲ್ಲಿ, ಸಾವಿನ ದವಡೆಯಲ್ಲಿ ಪ್ರಾಣವನ್ನು ಬಿಡ್ತಾ ಇದ್ದ, ಜೀವನವನ್ನು ನಡೆಸ್ತಾ ಇದ್ದ. ಅಂದರೆ ಮಕ್ಕಳೇ, ರೈತರ ಪಾಡು ಯಾವ ಮಟ್ಟದಲ್ಲಿತ್ತು ಬ್ರಿಟಿಷರ ಅಧಿಕಾರದಲ್ಲಿ ಅಂತ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ ಮಕ್ಕಳೇ, ಕಂದಾಯವನ್ನು ವಸೂಲಿ ಮಾಡುವಂತಹ ಜನ ಎಷ್ಟು ದರ್ಪಿಷ್ಠರಾಗಿದ್ದಾರೆ. ಕಷ್ಟಪಟ್ಟು ಬೆವರು ಸುರಿಸಿದ ಈ ಜೀವನ ನಡೆಸ್ತಾ ಇರುವಂತಹ ರೈತರ ಬವಣೆ ನಮಗೆ ಚಿತ್ರದಲ್ಲಿ ಕಣ್ಣಿಗೆ ಕಟ್ಟುವ ಹಾಗೆ ಕಾಣುತ್ತೆ. ಮಹಲ್ವಾರಿ ಪದ್ಧತಿ ಏನು, ಇದನ್ನು ಜಾರಿಗೊಳಿಸಿದವರು ಯಾರು? R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅಂತ ಹೇಳಿ ಈ ಒಂದು ಪದ್ಧತಿಯನ್ನು ಜಾರಿಗೊಳಿಸ್ತಾರೆ. ಈಗ ನೀವು ಚಿತ್ರದಲ್ಲಿ ಕಾಣ್ತಾ ಇರುವಂಥದ್ದು ಜೇಮ್ಸ್ ಥಾಮ್ಸನ್ ಅವರ ಚಿತ್ರ. ಯಾವ ಪ್ರದೇಶದಲ್ಲಿ ಮಹಲ್ವಾರಿ ಪದ್ಧತಿ ಜಾರಿಗೆ ಬಂತೋ ನೋಡಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್ ಮತ್ತು ದೆಹಲಿ ಸ್ಥಳಗಳಲ್ಲಿ. ನೀವೀಗ ಮ್ಯಾಪಲ್ಲಿ ನೋಡ್ತಾ ಇದ್ದೀರಿ, ಕೆಂಪು ಬಣ್ಣದ ಪ್ರದೇಶಗಳು. ಹಾಗಾದರೆ ಈ ಮಹಲ್ವಾರಿ ಪದ್ಧತಿಯ ರಚನೆ ಹೇಗೆ ಕಾರ್ಯನಿರ್ವಹಿಸ್ತಾ ಇತ್ತು ನೋಡಿ. ಮಹಲ್ ಅಂದರೆ ಏನು? ತಾಲ್ಲೂಕು ಅಂತ ಅರ್ಥ. ಈಗಲೂ ಕೂಡ ತಾಲ್ಲೂಕು ಅನ್ನೋ ಪದ ಬಳಸ್ತೀವಲ್ವ ಮಕ್ಕಳೇ? ಹಿಂದೆ ಬಳಕೆ ಇದ್ದಂಥ ಪದ ಮಹಲ್. ಒಂದು ನಿರ್ದಿಷ್ಟ ಭೂಮಿಯ ವ್ಯಾಪ್ತಿ. ಈ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಜಮೀನ್ದಾರರೆಲ್ಲ ಸೇರಿ ಅವರು ಸಾಮೂಹಿಕ ಒಪ್ಪಂದವನ್ನು ಮಾಡಿಕೊಂಡಿದ್ರು ಬ್ರಿಟಿಷ್ ಸರ್ಕಾರದ ಜೊತೆ. ನಿರ್ದಿಷ್ಟ ತೆರಿಗೆಯನ್ನು ಅವರೆಲ್ಲರೂ ಸೇರಿ ಕಟ್ಟಬೇಕಾಗಿತ್ತು. ಅಂದರೆ ಇಲ್ಲಿ ಸಾಮೂಹಿಕ ಜವಾಬ್ದಾರಿಯಾಗಿತ್ತು ಕಂದಾಯವನ್ನು ಸಲ್ಲಿಸುವುದು. ಅವರು ಕಂದಾಯ ಎಷ್ಟು ಕಟ್ಟಬೇಕಾಗಿತ್ತು? ಉತ್ಪಾದನೆಗಿಂತಲೂ ತೆರಿಗೆ ಹೆಚ್ಚಾಗೋಗ್ತಾ ಇತ್ತು ಒಂದೊಂದು ವರ್ಷ. ನಿಮಗೆ ಗೊತ್ತಿರ್ಬೋದು, ಬರಗಾಲಗಳ ಸಂದರ್ಭದಲ್ಲಿ ಬ್ರಿಟಿಷರು ಕಂದಾಯವನ್ನು ಮಾಫಿ ಮಾಡ್ತಾ ಇರಲಿಲ್ಲ, ತೆರಿಗೆಯನ್ನು ಕಟ್ಟಲೇಬೇಕಾಗಿತ್ತು. ನೋಡಿ, ಅಂಥ ಸಂದರ್ಭದಲ್ಲಿ ಜಮೀನ್ದಾರರು ತಮ್ಮ ಭೂಮಾಲೀಕತ್ವವನ್ನು ಕಳ್ಕೊಂಡ್ಬಿಡ್ತಾ ಇದ್ರು. ಕಂದಾಯ ಕಟ್ಟಲಿಲ್ಲ ಅಂದರೆ ಭೂಮಿಯೋ ಇಲ್ಲ. ನೋಡಿ, ಕಂದಾಯ ವಸೂಲಿ ಮಾಡೋಕ್ಕೆ ಬರ್ತಾ ಇದ್ದಂತಹ ಅಧಿಕಾರಿಗಳು ಯಾವ ರೀತಿ ಬರ್ತಿದ್ರು, ಪಾಪ ಕಷ್ಟಪಡುವಂತಹ ರೈತರ ಸ್ಥಿತಿ ಯಾವ ರೀತಿ ಚಿಂತಾಜನಕವಾಗಿತ್ತು ಮಕ್ಕಳೇ. ಆ ಭೂಮಾಲೀಕರನ್ನೇ ನೆಚ್ಚಿ ಬದುಕ್ತಾ ಇದ್ದಂತಹ ಸಣ್ಣ ಕೃಷಿಕರು, ಕೃಷಿ ಕೂಲಿಕಾರರು ಪಾಪ ನಿರ್ಗತಿಕರಾಗೋದ್ರು. ಎಂತಹ ದುರ್ಭಿಕ್ಷೆಗೆ ಅವರು ಒಳಗಾಗಿದ್ರು. ಹಾಗಾದರೆ ರೈತವಾರಿ ಪದ್ಧತಿಯಲ್ಲಿ ಏನಾದರೂ ರೈತರಿಗೆ ಒಳ್ಳೆಯದಾಗಿರಬಹುದಾ? ಗಮನಿಸೋಣವಾ? ನೋಡಿ, ರೈತವಾರಿ ಪದ್ಧತಿಯನ್ನು ಜಾರಿಗೊಳಿಸಿದವರು ಯಾರು? ಅಲೆಕ್ಸಾಂಡರ್ ರೀಡ್, ಥಾಮಸ್
ಮನ್ರೋ ಅವರೊಂದು ಚಿತ್ರವನ್ನು ನೋಡ್ಬೋದು. ಥಾಮಸ್ ಮನ್ರೋ ಅವರ ಚಿತ್ರ ಇದು. ಇದನ್ನು ಯಾವ ಪ್ರಾಂತ್ಯಗಳಲ್ಲಿ ಜಾರಿಗೊಳಿಸಿದ್ರು? ಬಾರಾಮಹಲ್ ಪ್ರಾಂತ್ಯದಲ್ಲಿ, ಮದರಾಸು ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ 1801ರಲ್ಲಿ ಜಾರಿಯನ್ನು ಗೊಳಿಸ್ತಾರೆ. ನೋಡಿ, ಅಲ್ಲಿ ಕಂದು ಬಣ್ಣದ ಒಂದು ಭೂಪ್ರದೇಶಗಳನ್ನು ನಾವು ನೋಡ್ಬೋದು ಮಕ್ಕಳೇ. ಎಸ್, ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸಲಾಯಿತು. ಸೊ ರೈತವಾರಿ ಪದ್ಧತಿಯಲ್ಲಿ ಮಧ್ಯವರ್ತಿಗಳಿಲ್ಲ, ರೈತರೇ ನೇರವಾಗಿ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ರು. ಚಿತ್ರದಲ್ಲಿ ಕಾಣಬಹುದು, ರೈತರು ಕೆಲಸ ಮಾಡ್ತಿದ್ದಾರೆ. ಭೂಮಿ ಉಳುಮೆ ಮಾಡುತ್ತಿದ್ದವರೇ ಅದರ ಮಾಲೀಕರು. ಕಳೆದ 2 ಪದ್ಧತಿಗಳನ್ನು ನೋಡಿದ್ರೆ ಈ ಪದ್ಧತಿಯಲ್ಲಿ ಸ್ವಲ್ಪ ರೈತರಿಗೆ ಉಪಯೋಗ ಇದೆ ಅನ್ನೋದು ಮೇಲ್ನೋಟಕ್ಕೆ ಅನಿಸುತ್ತಲ್ವ ಮಕ್ಕಳೇ. ಆದರೆ ನೋಡಿ, ಉತ್ಪನ್ನದ 50% ಭಾಗವನ್ನು ಕಂದಾಯವಾಗಿ ಕೊಡಬೇಕಾಗಿತ್ತು. ತಾವೇನು ಬೆಳೀತಾರೋ ಅದರಲ್ಲಿ ಅರ್ಧ ಭಾಗ ಬ್ರಿಟಿಷರಿಗೆ ಕೊಟ್ಟುಬಿಡಬೇಕಾಗಿತ್ತು. ಕಂದಾಯವನ್ನು 30 ವರ್ಷಗಳ ಅವಧಿಗೆ ಎಂದು ನಿರ್ಧರಿಸಲಾಯಿತು. 30 ವರ್ಷಗಳ ನಂತರ ಕಂದಾಯ ಎಷ್ಟು ಕಟ್ಟಬೇಕು ಅಂತ ಪುನರ್ವಿಮರ್ಶೆ ಮಾಡ್ತಾ ಇದ್ರು. ನೋಡಿ, ಈ ಸಂದರ್ಭದಲ್ಲಿ ಅನೇಕ ರೈತರು ಕಂದಾಯವನ್ನು ಕಟ್ಟೋದಕ್ಕೋಸ್ಕರ ಭೂಮಿಯನ್ನು ಮಾರಾಟ ಮಾಡೋದು ಸ್ಥಿತಿಗೆ ಬಂದರು. ಅದಕ್ಕೆ ಸಾಲವನ್ನು ತೆಗೆದುಕೊಂಡ್ರು. ಸಾಲದ ಶೂಲಕ್ಕೆ ರೈತರು ಸಿಲುಕೊಳ್ಳೋದಕ್ಕೆ ಈ ಒಂದು ರೈತವಾರಿ ಪದ್ಧತಿ ಕಾರಣವಾಗೋಯ್ತು ಮಕ್ಕಳೇ. ಸೊ ನಾವು ಮೊದಲೇ ಹೇಳಿದ್ವಿ, ರೈತವಾರಿಯಲ್ಲಿ ಏನಾದರೂ ಆಶಾದಾಯಕವಾಗಿದೆಯಾ ಅಂದರೆ ಕೊನೆಯಲ್ಲಿ ಗೊತ್ತಾಗ್ತಾ ಇದೆ, ರೈತವಾರಿ ಪದ್ಧತಿಯು ಕೂಡ ರೈತರಿಗೆ ಶೂಲವಾಗೇ ಪರಿಣಮಿಸ್ತು. ಮಕ್ಕಳೇ, ಈ ಒಂದು 3 ಕಂದಾಯ ನೀತಿಗಳೇನಿದೆ ಇದರ ಪರಿಣಾಮ ಏನಾಯಿತು ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ, ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ಯಾರು ಆ ವರ್ಗ? ಜಮೀನ್ದಾರಿ ವರ್ಗ. ನೋಡ್ತಾ ಇದ್ದೀರಿ ಚಿತ್ರ. ಯಾಕೆ ಶೋಷಣೆ? ಇವರು ಬ್ರಿಟಿಷರು ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ತೆರಿಗೆಯನ್ನು ಇವರು ವಸೂಲಿ ಮಾಡ್ತಾ ಇದ್ರು. ರೈತರು ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದರು, ಕ್ರಮೇಣ ನಿರ್ಗತಿಕರಾದರು, ಭೂಮಿಯನ್ನೂ ಕಳ್ಕೊಂಡ್ರು, ಸಾಲಕ್ಕೂ ಸಿಲುಕಿಕೊಂಡ್ರು. ಎಂತಹ ಒಂದು ಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ಸ್ಥಿತಿ ರೈತರದ್ದಾಗಿತ್ತು ಮಕ್ಕಳೇ. ಭೂಮಿ ಮಾರಾಟದ ವಸ್ತುವಾಯಿತು. ಇದನ್ನು ಪರಬಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು. ಹೀಗೆ ಭೂಮಿಗೆ ಮಹತ್ವ ಹೆಚ್ಚಾಯಿತು. ತೆರಿಗೆಯನ್ನು ಕಟ್ಟೋದಕ್ಕೋಸ್ಕರನೇ ರೈತರು ತಮ್ಮ ಭೂಮಿಯನ್ನು ಮಾರಾಟ ಮಾಡಿಕೊಂಡ್ರು, ನಿರ್ಗತಿಕರಾದರು, ಸಾಲಕ್ಕೆ ಸಿಲುಕೊಂಡ್ರು. ಅನೇಕ ಜಮೀನ್ದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಭಾರೆ ಮಾಡಿದ್ರು. ಇಲ್ಲಿ ರೈತರೂ ಸಂಕಷ್ಟಕ್ಕೊಳಗಾದರು, ಜಮೀನ್ದಾರರೂ ಸಂಕಷ್ಟಕ್ಕೊಳಗಾದರು. ನೋಡಿ, ಹಣದ ಲೇವಾದೇವಿಗಾರರು ಬಲಿಷ್ಠರಾದರು. ಸಾಲ ಕೊಟ್ಟು 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 ಅವರಿಂದ ಭೂಮಿಯನ್ನೂ ಕಸಿದುಕೊಂಡ್ರು, ಬಡ್ಡಿಯನ್ನೂ ತೆಗೆದುಕೊಂಡ್ರು. ಲೇವಾದೇವಿಗಾರರು ಬಲಿಷ್ಠರಾದರು. ಕೃಷಿ ಕ್ಷೇತ್ರವು ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ನೋಡಿ ಮಕ್ಕಳೇ, ಕೃಷಿ ಕ್ಷೇತ್ರದಲ್ಲಿ ರೈತರು ಸ್ವಾತಂತ್ರ್ಯವನ್ನು ಕಳ್ಕೊಂಡ್ರು. ಹೇಗೆ? ತನಗೆ ಬೇಕಾದ ಬೆಳೆಯನ್ನು ರೈತರು ಬೆಳೆಯೋ ಹಾಗಿರಲಿಲ್ಲ. ಇಂಗ್ಲೆಂಡಿನ ಕೈಗಾರಿಕೆಗೆ ಯಾವ ಕಚ್ಚಾ ವಸ್ತು ಬೇಕೋ ಬ್ರಿಟಿಷರು ಹೇಳುವ ಬೆಳೆಯನ್ನೇ ಬೆಳೆಯಬೇಕಾದಂತಹ ಸ್ಥಿತಿ ನಮ್ಮ ರೈತರದ್ದಾಯಿತು. ಬೆಲೆಯನ್ನಂತೂ ಕೇಳೋ ಹಾಗೇ ಇರಲಿಲ್ಲ. ಇಲ್ಲಿವರೆಗೂ ನಾವು ಈ ಒಂದು ಕಂದಾಯ ಪದ್ಧತಿಯಿಂದ ಭಾರತೀಯರ ರೈತರ ಮೇಲೆ ಯಾವ ರೀತಿ ಶೋಷಣೆ ಆಯಿತು ಅನ್ನೋದನ್ನು ನಾವು ಇದುವರೆಗೂ ಗಮನಿಸ್ತಾ ಹೋದ್ವಿ. ಅಂದಿನ ರೈತರು ಕೂಡ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ರು. ಈಗೂ ಕೂಡ ಅನೇಕ ರೈತರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅವುಗಳಿಗೆ ಪರಿಹಾರವನ್ನು ಹುಡುಕುವ ಜವಾಬ್ದಾರಿ ಮಕ್ಕಳೇ ನಿಮ್ಮದೂ ಇದೆ. ಈಗ ನಾವು ಸಂವಿಧಾನಾತ್ಮಕ ಬೆಳವಣಿಗೆಯನ್ನು ಗಮನಿಸೋಣ ಮಕ್ಕಳೇ. ಅಂದರೆ ಸಂವಿಧಾನ ಅಂದರೆ ಏನು? ಚಿತ್ರದಲ್ಲಿ ನೋಡಿದ್ರೆ ಅದು ಒಂದು ದೇಶವನ್ನಾಳುವ ಮೂಲಭೂತ ಕಾನೂನುಗಳ ಒಂದು ದಾಖಲೆ. ಹಾಗಾದರೆ ಈ ಮೂಲಭೂತ ಕಾನೂನುಗಳು ಒಂದೇ ದಿನದಲ್ಲಿ ಎಲ್ಲ ಬಂದ್ಬಿಡುತ್ತಾ? ಖಂಡಿತ ಇಲ್ಲ. ಕಾಲಾನುಕ್ರಮಣದಲ್ಲಿ ಭಾರತದಲ್ಲಿ ಬ್ರಿಟಿಷರು ತಂದಂತಹ ಅನೇಕ ಕಾಯ್ದೆಗಳೇ ಮುಂದೊಂದು ದಿನ ಸಂವಿಧಾನದ ರೂಪವಾಗಿ ನಾವು ನೋಡ್ತೀವಿ. ಅದನ್ನೇ ನಾವು ಸಂವಿಧಾನಾತ್ಮಕ ಬೆಳವಣಿಗೆ ಅಂತೇವೆ ಮಕ್ಕಳೇ. ನೋಡಿ, ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಬೆಳೆದಂತೆ ಸಮಸ್ಯೆಗಳೂ ಬೆಳೆದವು. ಆ ಸಮಸ್ಯೆಗಳನ್ನು ನಿಯಂತ್ರಿಸೋದಕ್ಕೆ
ಬ್ರಿಟಿಷರು ಕಾಲ ಕಾಲಕ್ಕೆ ವಿವಿಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಆ ಕಾಯ್ದೆಗಳ ಒಟ್ಟಾರೆ ರೂಪವನ್ನೇ ನಾವಿವತ್ತು ಸಂವಿಧಾನದ ರೂಪದಲ್ಲಿ ನೋಡ್ತಾ ಇದ್ದೇವೆ. ನೋಡಿ, ಮೊದಲನೇದು 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಮೊದಲನೇದು ಆ ಕಾಯ್ದೆ ಏನು ಹೇಳುತ್ತೆ? ರೆಗ್ಯುಲೇಟಿಂಗ್, ಭಾರತದ ಆಡಳಿತವನ್ನು ನಿಯಂತ್ರಿಸುವಂತಹ ಕಾಯ್ದೆ. ಮೊದಲನೇದು, ಬಂಗಾಳದ ಪ್ರೆಸಿಡೆನ್ಸಿಯು ಮುಂಬೈ ಮತ್ತು ಮದರಾಸು ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡೆಯಿತು. ಮಕ್ಕಳೇ, ನೀವಿಲ್ಲಿ ಮ್ಯಾಪ್ ನೋಡ್ತಾ ಇದ್ದೀರಿ. ಇಲ್ಲಿ ಮೇಲಿನ ಒಂದು ಭಾಗ ಏನು ಬಣ್ಣದ ರೂಪದಲ್ಲಿ ಕಾಣಿಸ್ತಿದೆ, ಇದನ್ನು ನಾವು ಬಂಗಾಳದ ಪ್ರೆಸಿಡೆನ್ಸಿ ಅಂತ ಕರಿತೀವಿ. ಈ ಎಲ್ಲ ಪ್ರಾಂತ್ಯವು ಬಂಗಾಳದ ನೇರ ಆಡಳಿತಕ್ಕೆ ಒಳಪಟ್ಟಿತ್ತು. ಈ ಬಂಗಾಳ ಪ್ರೆಸಿಡೆನ್ಸಿಯು ಮುಂಬೈ ಕಾಣಿಸ್ತಾ ಇದೆ ಕಪ್ಪು ಬಣ್ಣದಲ್ಲಿ, ಇದನ್ನು ನಾವು ಮುಂಬೈ ಪ್ರೆಸಿಡೆನ್ಸಿ ಅಂತ ಹೇಳಿ ಕರಿತೇವೆ. ನೋಡಿ, ಕೆಂಪು ಬಣ್ಣದಲ್ಲಿ ಕಾಣಿಸ್ತಾ ಇದೆ ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಕಾಣ್ತೇವೆ. ಅಂದರೆ ಭಾರತದಲ್ಲಿ 3 ಪ್ರೆಸಿಡೆನ್ಸಿಗಳು ಇದ್ದವು. 1 ಬಂಗಾಳ, 2 ಮುಂಬೈ, 3 ಮದ್ರಾಸು. ಈ 3ರಲ್ಲೂ ಅತಿ ಹೆಚ್ಚು ಅಧಿಕಾರವನ್ನು ಯಾರಿಗೆ ನೀಡಲಾಯಿತು? ಬಂಗಾಳದ ಪ್ರೆಸಿಡೆನ್ಸಿಗೆ ಹೆಚ್ಚಿನ ಅಧಿಕಾರ ನೀಡಲಾಯಿತು. ಬಂಗಾಳದ ಗವರ್ನರು 3 ಪ್ರೆಸಿಡೆನ್ಸಿಗಳಿಗೆ ಗವರ್ನರ್ ಜನರಲ್ ಆದನು. ಹಾಗಾದರೆ ಗಮನಿಸ್ತಾ ಇದ್ದೀರಿ, ಬಂಗಾಳದ ಗವರ್ನರ್ ಜನರಲ್ಗೆ ಹೆಚ್ಚಿನ ಅಧಿಕಾರ ಯಾವುದು? ಇನ್ನಿತರ 2 ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ, ನಿಯಂತ್ರಿಸುವ, ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ನೀಡಲಾಯಿತು. ನೋಡಿ, ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧ ಘೋಷಿಸುವಂತಿಲ್ಲ, ಶಾಂತಿ ಸಂಧಾನವನ್ನು ನಡೆಸುವಂತಿಲ್ಲ. ಈ ಅಧಿಕಾರವು ಯಾರಿಗೋಯ್ತು ಮಕ್ಕಳೇ? ಬಂಗಾಳದ ಪ್ರೆಸಿಡೆನ್ಸಿಯವರಿಗೆ ನೀಡಲಾಯಿತು. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸಲಾಯಿತು. ಗಮನಿಸಿ ಮಕ್ಕಳೇ, ಈಗಿನ ಭಾರತದ ಸುಪ್ರೀಂ ಕೋರ್ಟ್ ಎಲ್ಲಿದೆ? ದೆಹಲಿಯಲ್ಲಿದೆ. ಆದರೆ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟನ್ನು ಭಾರತದಲ್ಲಿ ಸ್ಥಾಪಿಸಲಾಗಿದ್ದು ಕಲ್ಕತ್ತಾದಲ್ಲಿ. ಯಾವ ವರ್ಷದಲ್ಲಿ? 1773. ನೋಡಿ, ಆಗಿನ ಕಲ್ಕತ್ತಾ ಸುಪ್ರೀಂ ಕೋರ್ಟ್ನ ಚಿತ್ರವನ್ನು ನಾವು ನೋಡಬಹುದು. ಎಸ್ ಮಕ್ಕಳೇ, ಈ ಚಿತ್ರ ಗಮನಿಸಿ. ಈಗಾಗಲೇ ಯಾವುದು ಅಂತ ಹೇಳ್ತೀರಾ? ಇದು ಈಗಿನ ಭಾರತದ ಸುಪ್ರೀಂ ಕೋರ್ಟ್. ನೋಡಿ, ಚಾರ್ಟರ್ ಕಾಯ್ದೆಗಳು ಅಂತ ಬರುತ್ತೆ ಮಕ್ಕಳೇ. ಏನು ಚಾರ್ಟರ್ ಕಾಯ್ದೆಗಳು ಅಂದರೆ ಇದರ ಉದ್ದೇಶವೇನು? ನೋಡಿ, ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು, ಅಂದರೆ ಲೈಸೆನ್ಸ್ ಅಂತ ಹೇಳ್ತೀವಲ್ಲ ಮಕ್ಕಳೇ, ಅದನ್ನು ಪ್ರತಿ 20 ವರ್ಷಕ್ಕೊಮ್ಮೆ ವಿಸ್ತರಿಸುವುದು. 20 ವರ್ಷಕ್ಕೊಂದು ಸಾರಿ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ರಿನೀವಲ್ ಅಂತೇಳಿ. ಆ ಪರವಾನಗಿಯನ್ನು ವಿಸ್ತರಿಸೋದು ಈ ಚಾರ್ಟರ್ ಕಾಯ್ದೆಯ ಉದ್ದೇಶ ಆಗಿತ್ತು. ಆ ಪ್ರತಿ 20 ವರ್ಷಕ್ಕೊಮ್ಮೆ ಹೊಸ ಹೊಸ ಕಾಯ್ದೆಗಳನ್ನು ಸೇರಿಸ್ತಾ ಹೋದರು. ಅದೇ ನಮ್ಮ ಇಂದಿನ ಸಂವಿಧಾನದ ಬೆಳವಣಿಗೆಗೆ ಕಾರಣವಾಯಿತು ಮಕ್ಕಳೇ. ನೋಡಿ, ಅಂತಹ ಚಾರ್ಟರ್ ಕಾಯ್ದೆಗಳು ಯಾವಾಗ ಬಂತು? 1793, 1813, 1833 ಮತ್ತು 1853ರಲ್ಲಿ ಈ ಚಾರ್ಟರ್ ಕಾಯ್ದೆಗಳನ್ನು ನೋಡ್ತೇವೆ. ಅತಿ ಪ್ರಮುಖವಾದ ಅಂಶಗಳನ್ನು ಒಂದು ನೋಡೋಣ ಮಕ್ಕಳೇ. 1813ರ ಚಾರ್ಟರ್ ಕಾಯ್ದೆಯ ಪ್ರಮುಖ ಅಂಶ ಏನು ಅಂದರೆ, ಕ್ರೈಸ್ತ ಧರ್ಮದ ಪ್ರಚಾರ ಭಾರತದಲ್ಲಿ ಆರಂಭವಾಯಿತು. ಅಂದರೆ ಕ್ರೈಸ್ತ ಮಿಷನರಿಗಳಿಗೆ ಭಾರತವನ್ನು ಪ್ರವೇಶಿಸೋದಕ್ಕೆ ಅವಕಾಶ ಕೊಟ್ವಿ. ಇದರ ಜೊತೆಯಲ್ಲೇ ಇಂಗ್ಲೀಷ್ ವಿದ್ಯಾಭ್ಯಾಸ ಕೂಡ ಭಾರತದಲ್ಲಿ ವಿಸ್ತರಣೆ ಆಯಿತು. ಮಕ್ಕಳೇ, ಕ್ರೈಸ್ತ ಧರ್ಮ ಭಾರತದಲ್ಲಿ ಪಾದಾರ್ಪಣೆ 1813ರಲ್ಲಿ ನಾವು ಗಮನಿಸ್ತಾ ಹೋಗ್ತೇವೆ. ನೋಡ್ತಾರೆ ಅಲ್ಲ ಚಿತ್ರದಲ್ಲಿ, ಕ್ರೈಸ್ತ ಮಿಷನರಿಗಳು ಭಾರತದಲ್ಲಿ ಪ್ರಚಾರಕ್ಕೆ ಬಂದದ್ದನ್ನು ಕಾಣಬಹುದು. 1833ರ ಚಾರ್ಟರ್ ಕಾಯ್ದೆ ವಿಶೇಷ ಏನು? ನೋಡಿ, ಬಂಗಾಳದ ಗವರ್ನರ್ ಜನರಲ್ರನ್ನು ಭಾರತದ ಗವರ್ನರ್ ಜನರಲ್ ಅಂಥೇಳಿ ಹುದ್ದೆಯ ನಾಮಕರಣವನ್ನು ಮಾಡಲಾಯಿತು. ಹಾಗಾದರೆ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು? ವಾರನ್ ಹೇಸ್ಟಿಂಗ್ಸ್. ನೋಡಿ, ಚಿತ್ರವನ್ನು ಕಾಣ್ತಾ ಇದ್ದೀರಿ. ಅದರ ಜೊತೆಗೆ ಧರ್ಮ, ಬಣ್ಣ, ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಅನ್ನುವ ಒಂದು ಅಂಶ ಅಲ್ಲಿ ಸೇರಿತು. ಮಕ್ಕಳೇ, ಇದನ್ನು ಗಮನಿಸಬೇಕು. ಇಂದಿನ ನಮ್ಮ ಸಂವಿಧಾನದಲ್ಲೂ ಕೂಡ ಸಮಾನತೆಯನ್ನು ಎತ್ತಿ ಹಿಡಿದಿದ್ದೇವೆ. ಅದರ ಒಂದು ಮೂಲವನ್ನು ನಾವು ಇಲ್ಲಿ 1833ರ ಕಾಯ್ದೆಯಲ್ಲೇ ಗಮನಿಸಬಹುದು. ಹಾಗೆ
ಭಾರತ ಸರ್ಕಾರದ ಕಾಯ್ದೆ 1858. ಮಕ್ಕಳೇ, ಇದನ್ನು ಜಾರಿಗೆ ತರೋದಕ್ಕೆ ಕಾರಣ ಈ ಒಂದು ವರ್ಷದ ಹಿಂದೆ 1857ರಲ್ಲಿ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು. ಇದರಿಂದ ಭಾರತೀಯರನ್ನ ಸಂತೈಸುವ, ಸಮಾಧಾನ ಮಾಡುವ ಕೆಲಸ ಈಗ ಬ್ರಿಟಿಷರದಾಗಿತ್ತು. ಆದ್ದರಿಂದ ಹೊಸ ಕಾಯ್ದೆಯನ್ನು 1858ರಲ್ಲಿ ತರ್ತಾರೆ. ಹಾಗಾದರೆ ಆ ಪ್ರಮುಖ ಅಂಶಗಳು ಯಾವುವು ನೋಡಿ. ಈಸ್ಟ್ ಇಂಡಿಯಾ ಕಂಪನಿಯ ಮಾನ್ಯತೆ ರದ್ದುಗೊಳಿಸಲಾಯಿತು. ಇಷ್ಟು ದಿನ ಈಸ್ಟ್ ಇಂಡಿಯಾ ಕಂಪನಿ ಇತ್ತು, ಅದರ ಆಡಳಿತ ನಿಲ್ಲಿಸಲಾಯಿತು. ಹಾಗಾದರೆ ಆಡಳಿತ ನೋಡ್ಕೊಳ್ಳೋರು ಯಾರೋ? ನೇರವಾಗಿ ಬ್ರಿಟನ್ ರಾಣಿಯ ವಶಕ್ಕೆ ಹೋಯಿತು. ಚಿತ್ರವನ್ನು ನೋಡ್ತಾ ಇದ್ದೀರಿ, ಆಗಿನ ಬ್ರಿಟನ್ ರಾಣಿ. ಜೊತೆಗೆ ಭಾರತದಲ್ಲಿ ಗವರ್ನರ್ ಜನರಲ್ ಅನ್ನುವ ಹೆಸರಿನ ಬದಲು ವೈಸ್ರಾಯ್ ಎಂಬ ಪದವನ್ನು ಬಳಸಲಾಯಿತು. ಹಾಗಾದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಮಕ್ಕಳೇ, ಭಾರತದ ಮೊಟ್ಟ ಮೊದಲ ವೈಸ್ರಾಯ್ ಯಾರಾದರೂ? ಉತ್ತರ ಲಾರ್ಡ್ ಕ್ಯಾನಿಂಗ್. ಚಿತ್ರವನ್ನು ನೋಡ್ಬೋದು ಮಕ್ಕಳೇ ನೀವು. ಅದರ ಮುಂದಿನ ಕಾಯ್ದೆ 1861ರ ಭಾರತೀಯ ಪರಿಷತ್ ಕಾಯ್ದೆ. ಇಲ್ಲಿನ ವಿಶೇಷ ಏನಾದರೂ ಗಮನಿಸುವಂಥದ್ದಿದೆಯಾ? ಇಲ್ಲಿದೆ. ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಲಾಯಿತು. ನೋಡಿ, ನಮ್ಮ ಭಾರತವನ್ನು ಆಡಳಿತ ಮಾಡೋದರಲ್ಲಿ ಭಾರತೀಯರಿಗೆ ಅವಕಾಶವಿರಲಿಲ್ಲ. ಭಾರತದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ಭಾರತೀಯರಿಗೆ ಅವಕಾಶವಿರಲಿಲ್ಲ. ಆದರೆ 1861ರಲ್ಲಿ ಭಾರತೀಯರಿಗೂ ಕೂಡ ಭಾರತದ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನು ಕಲ್ಪಿಸಲಾಯಿತು. ಇದನ್ನೇ ನಾವು ನೋಡಿ ಚಿತ್ರದಲ್ಲಿ ಕಾಣಿಸ್ತೀರಿ. ಶಾಸನ ಸಭೆ, ಭಾರತೀಯರಿಗೂ ಅವಕಾಶ. ಇಂಗ್ಲೀಷಲ್ಲಿ ಅದನ್ನು ಪಾಲಿಸಿ ಆಫ್ ಅಸೋಸಿಯೇಷನ್, ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಳ್ಳುವ ನೀತಿ ಅಂತ ಹೇಳಿ ಕರಿತೇವೆ. ನೋಡಿ, ಇಲ್ಲಿ ವೈಸ್ರಾಯ್ ಕೌನ್ಸಿಲ್ಗೆ ಭಾರತೀಯರನ್ನು ಅಧಿಕಾರೇತರ ಸದಸ್ಯರಾಗಿ ನಾಮಕರಣ ಮಾಡಲಾಯಿತು. ಅಂದರೆ ಮಕ್ಕಳೇ, ಸ್ವಲ್ಪ ಅಧಿಕಾರದ ವರ್ಗಾವಣೆ ಭಾರತೀಯರಿಗೆ ಆಗೋದಕ್ಕೆ ಕಾರಣವಾಗ್ತಾ ಹೋಗುತ್ತೆ. ನೋಡಿ, 1909ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಅತಿ ಪ್ರಮುಖವಾದಂತಹ ಒಂದು ಕಾಯ್ದೆ ಅಂತ ನಾವಿಲ್ಲಿ ಗಮನಿಸ್ತೇವೆ ಮಕ್ಕಳೇ. ಏನು ವಿಶೇಷ? ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಹೆಚ್ಚಿಸಲಾಯಿತು. ಮಕ್ಕಳಲ್ಲಿ ಗಮನಿಸಿ, ಭಾರತೀಯರಿಗೆ ಕೊಡುವಂತಹ ಅಧಿಕಾರ ಪ್ರಮಾಣ ಇಲ್ಲಿ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ನೋಡಿ, ಶಾಸನ ಸಭೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಪ್ರಾಂತ್ಯಗಳಲ್ಲೂ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಸಲಾಯಿತು. ಅಂದರೆ ಭಾರತೀಯರಿಗೆ ಸಿಗುವಂತಹ ಮನ್ನಣೆ ಸ್ವಲ್ಪ ಹೆಚ್ಚಾಗ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ತೇವೆ ಮಕ್ಕಳೇ. 1909ರ ಮತ್ತೊಂದು ಅತಿ ಪ್ರಮುಖವಾದ ಅಂಶ ಅಂದರೆ ಮಕ್ಕಳೇ, ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶ ಕೊಡಲಾಯಿತು. ನೋಡಿ, ಚುನಾವಣೆಯ ಒಂದು ಪ್ರಕ್ರಿಯೆ ಆರಂಭವಾದದ್ದನ್ನು ನಾವಿಲ್ಲಿ ಗುರುತಿಸ್ತೇವೆ. ಹಾಗಾದರೆ ಇಲ್ಲಿ ಗಮನಿಸ್ಬೋದು, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೊಳಿಸಿದ್ರು. ಇಲ್ಲೊಂದು ನಾವು ಬ್ರಿಟಿಷರ ಒಡೆದು ಆಳುವ ನೀತಿಯನ್ನು ನಾವಿಲ್ಲಿ ಗಮನಿಸಬೇಕು ಮಕ್ಕಳೇ. ಹಿಂದೂ ಮುಸ್ಲಿಮರು ಭಾರತೀಯರು ಒಂದಾಗ್ಬಿಟ್ರೆ ತಮ್ಮ ಅಸ್ತಿತ್ವಕ್ಕೆ ಇಲ್ಲಿ ತೊಂದರೆ ಅಂತ ಮನಗಂಡು ಇವರು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನು ಜಾರಿಗೊಳಿಸಿದ್ರು. ಭಾರತೀಯರನ್ನು ಬೇರ್ಪಡಿಸೋದಕ್ಕೆ ಶುರು ಮಾಡ್ತಾ ಹೋದರು ಮಕ್ಕಳೇ. ನೋಡಿ, ಅದರ ನಂತರ 1919ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಮತ್ತೊಂದು ಜಾರಿಗೆ ತಂತು. ಇದನ್ನು ರಚನೆ ಮಾಡಿದಂಥವರು ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಅಂತ ಹೇಳಿ. ಅದಕ್ಕೆ ಇದನ್ನು ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ಸುಧಾರಣಾ ಕಾಯ್ದೆ ಅಂಥೇಳಿ ಕರಿತೇವೆ ಮಕ್ಕಳೇ. ಇದರ ಅಂಶಗಳೇನು? ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ರಚನೆಗೆ ಅವಕಾಶ ನೀಡಲಾಯಿತು. ದ್ವಿಸದನ ಅಂದರೆ ಶಾಸಕಾಂಗದಲ್ಲಿ ಮೇಲ್ಮನೆ ಕೆಳಮನೆ ಅನ್ನುವ 2 ಸದನಗಳಿದ್ದರೆ ಅದನ್ನು ದ್ವಿಸದನ ಅಂತ ಹೇಳಿ ಕರಿತೇವೆ ಮಕ್ಕಳೇ. ಇವತ್ತು ನೋಡ್ಬೋದು ನೀವು, ಇಲ್ಲಿ ಶಾಸಕಾಂಗ ಸಭೆ ಕೆಳಮನೆ. ನೋಡಿ, ಇವತ್ತು ನಾವು ಗಮನಿಸ್ತಾ ಇದ್ದೀವಿ, ಇವತ್ತಿನ ನಮ್ಮ ಪಾರ್ಲಿಮೆಂಟ್ ಅಂತ ಏನು ಕರಿತೇವೆ ಅದು ಕೂಡ ಇವತ್ತು 2 ಸದನಗಳನ್ನು ಹೊಂದಿದೆ. ಒಂದು ಕೆಳಮನೆ, ಅದನ್ನು ಲೋಕಸಭೆ ಅಂತ ಕರಿತಾ ಇದ್ದೀವಿ. ಅದರ ಒಂದು ಚಿತ್ರ ಗಮನಿಸ್ತೀರಿ. ಮೇಲ್ಮನೆ ಆಗ ನಾವು ರಾಜ್ಯಗಳ ಪರಿಷತ್ತು ಅಂತ ಕರೆದ್ರು, ಇವತ್ತು ನಾವು ರಾಜ್ಯಸಭೆ ಅಂತ ಕರಿತೇವೆ. ಅದನ್ನೇ ನಾವಿವತ್ತು ಪಾರ್ಲಿಮೆಂಟ್ ಅಂತ ಹೇಳಿ ನಾವಿವತ್ತು ಆಚರಣೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ದೇಶದ ಆಡಳಿತ ಶಕ್ತಿ,
ದೇಶದ ಶಕ್ತಿ ಕೇಂದ್ರ ಅಂತ ಹೇಳಿ ಗುರುತಿಸ್ತೇವೆ. ಅಂದರೆ ಇಂದಿನ ಪಾರ್ಲಿಮೆಂಟ್ ವ್ಯವಸ್ಥೆಯನ್ನು ಮೂಲವನ್ನು ನಾವು 1919ರ ಕಾಯ್ದೆಯಲ್ಲಿ ನಾವು ನೋಡ್ಬೋದು ಮಕ್ಕಳೇ. ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರವನ್ನು ಜಾರಿಗೊಳಿಸಿದ್ರು. ಅಂದರೆ ಗವರ್ನರೂ ಅಧಿಕಾರವನ್ನು ನಡೆಸ್ತಾರೆ, ಜೊತೆಗೆ ಚುನಾಯಿತ ಮಂತ್ರಿಗಳು ಕೂಡ ಅಧಿಕಾರವನ್ನು ನಡೆಸುವಂತಹ ವ್ಯವಸ್ಥೆಯನ್ನು ದ್ವಿಸರ್ಕಾರ ಅಂತೇವೆ. ಕೇಂದ್ರದಿಂದ ಪ್ರಾಂತ್ಯಗಳ ಬಜೆಟನ್ನು ಬೇರ್ಪಡಿಸಲಾಯಿತು. ಅಂದರೆ ಮಕ್ಕಳೇ ಗಮನಿಸ್ಬೋದು, ಕೇಂದ್ರ ಮತ್ತು ರಾಜ್ಯಗಳ ಒಂದು ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯಲ್ಲಿ ಗಮನಿಸ್ತಾ ಇದ್ದೇವೆ. ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನು ನೀಡಲಾಯಿತು. ಅಂದರೆ ಇಲ್ಲಿ ಅಧಿಕಾರ ಕೇಂದ್ರೀಕರಣವಾಗಿದ್ದದ್ದು ಅಧಿಕಾರ ವಿಕೇಂದ್ರೀಕರಣವಾಗ್ತಾ ಇದೆ. ಪ್ರಾಂತ್ಯಗಳಿಗೆ ಅಧಿಕಾರವನ್ನು ನೀಡಲಾಯಿತು. ಪ್ರಾಂತ್ಯಗಳ ನಂತರದಲ್ಲಿ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿ ಕರಿತೇವೆ. ಮಕ್ಕಳೇ ಚಿತ್ರ ನೋಡ್ತಾ ಇದ್ದೀರಿ, ಬೋರ್ಡಲ್ಲಿ ಕಾಣಿಸ್ತಾ ಇದೆ. ಗ್ರಾಮ ಪಂಚಾಯಿತಿಗಳು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಅಂತ ಕರಿತೇವೆ, ಮಹಾನಗರ ಪಾಲಿಕೆ ಅಂತೇವೆ, ನಗರಸಭೆ ಅಂತೇವೆ. ಇವತ್ತಿನ ಎಲ್ಲ ವ್ಯವಸ್ಥೆಗಳಿಗೆ ಒಂದು ಬುನಾದಿ ನಮಗೆ ಈ ಒಂದು ಕಾಯ್ದೆಯಲ್ಲಿ ಕಾಣುತ್ತೆ ಮಕ್ಕಳೇ. 5ನೇದು ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳು. ಏನೀಗಾಗಲೇ ಮುಸ್ಲಿಮರಿಗೆ ಆರಂಭವಾಗಿತ್ತು, ಈಗ ಸಿಖ್ಖರು ಮತ್ತು ಯುರೋಪಿಯನ್ನರು, ಆಂಗ್ಲರಿಗೂ ಕೂಡ ಚುನಾವಣಾ ಮತಗಟ್ಟೆಗಳನ್ನು ಪ್ರತ್ಯೇಕವಾಗಿ ಸ್ಥಾಪನೆ ಮಾಡಿದ್ರು. ಈ ಎಲ್ಲದರಲ್ಲೂ ನಮಗೆ ವಿರುದ್ಧವಾಗಿ ಕಾಣುವಂಥದ್ದು ಮಕ್ಕಳೇ ಯಾವುದೋ ನೋಡಿ, 5ನೇದು ಪ್ರತ್ಯೇಕ ಚುನಾವಣಾ ಮತಗಟ್ಟೆ. ಅದು ಭಾರತೀಯರಿಗೆ ವಿರುದ್ಧವಾಗಿರೋದನ್ನು ನಾವಿಲ್ಲಿ ಗಮನಿಸ್ತೇವೆ ಮಕ್ಕಳೇ. ಎಸ್, 1935ರ ಭಾರತ ಸರ್ಕಾರದ ಕಾಯ್ದೆ ಮಕ್ಕಳೇ. ಇದನ್ನು ನಾವು ಭಾರತದ ಈಗಿನ ಸಂವಿಧಾನದ ಬುನಾದಿ ಅಂತ ಹೇಳಿ ಕರಿತೇವೆ. ಯಾಕಂದರೆ ಇದರಲ್ಲಿ ಬರುವಂತಹ ಬಹುತೇಕ ಅಂಶಗಳನ್ನು ಇಂದಿನ ಸಂವಿಧಾನದಲ್ಲಿ ಆಡಳಿತದಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಯಾವುದು ಅಂಥ ಪ್ರಮುಖವಾದದ್ದು ನೋಡಿ, ಬ್ರಿಟಿಷ್ ಪ್ರಾಂತ್ಯಗಳ ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರುಗಳನ್ನು ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲಾಯಿತು. ಇವತ್ತು ಮಕ್ಕಳೇ ಭಾರತವನ್ನು ನಾವು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಒಕ್ಕೂಟ ಅಂಥೇಳಿ ಕರಿತೇವೆ. ಆ ಒಂದು ಒಕ್ಕೂಟದ ಪರಿಕಲ್ಪನೆ ನಮಗೆ ಈ ಒಂದು ಕಾಯ್ದೆಯಿಂದ ಆರಂಭವಾಗುತ್ತೆ ನೋಡಿ. ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ಸ್ಥಾಪಿಸಲಾಯಿತು. ನಾನಾಗಲೇ ಹೇಳಿದೆ, ದ್ವಿಸರ್ಕಾರ ಅಂದರೆ ಗವರ್ನರು ಅಧಿಕಾರವನ್ನು ನಡೆಸ್ತಾರೆ, ಚುನಾಯಿತ ಪ್ರತಿನಿಧಿಗಳು ಕೂಡ ಆಡಳಿತವನ್ನು ನಡೆಸುವಂತಹ ವ್ಯವಸ್ಥೆ ಆರಂಭವಾಯಿತು. ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿತು ಮಕ್ಕಳೇ. ಇವತ್ತು ನಾವು ಹೇಳ್ತೀವಿ ಭಾರತದ ಕೇಂದ್ರ ಬ್ಯಾಂಕ್ ಅಂತ, ರಿಸರ್ವ್ ಬ್ಯಾಂಕ್. ಭಾರತದಲ್ಲಿ ನೋಟುಗಳನ್ನು ಮುದ್ರಿಸುವ ಬ್ಯಾಂಕ್ ರಿಸರ್ವ್ ಬ್ಯಾಂಕ್. ಆ ಒಂದು ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗಿದ್ದು 1935ರ ಕಾಯ್ದೆಯಲ್ಲಿ. ರಿಸರ್ವ್ ಬ್ಯಾಂಕ್ನ ಒಂದು ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಿ. ಮಕ್ಕಳೇ, ಪ್ರಾಂತ್ಯಗಳಿಗೆ ಸ್ವಾಯತ್ತತೆ ನೀಡಲಾಯಿತು ನೋಡಿ. ಪ್ರಾಂತ್ಯಗಳು ತಮ್ಮ ಪಾಡಿಗೆ ತಾವು ಅಧಿಕಾರವನ್ನು ನಡೆಸುವಂತಹ ಸ್ವಲ್ಪ ಸ್ವಾತಂತ್ರ್ಯವನ್ನು ಅವರಿಗೆ ನೀಡಲಾಯಿತು. ಎಸ್, ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕೊಡಲಾಯಿತು. ಮುಂದೆ ಇದೇ ನಮಗೆ ಸುಪ್ರೀಂ ಕೋರ್ಟ್ ಆಗಿ ಕಾರ್ಯನಿರ್ವಹಿಸುವುದನ್ನು ನಾವು ಗಮನಿಸ್ಬೋದು ಮಕ್ಕಳೇ. ಹೀಗೆ ನೋಡಿ, ಚಿತ್ರ ನೋಡ್ತಾ ಇದ್ದೀರಿ. ಭಾರತದ ಸುಪ್ರೀಂ ಕೋರ್ಟ್ ಎಲ್ಲಿದೆ ಮಕ್ಕಳೇ? ಇದು ನಿಮ್ಮ ಉತ್ತರ ಸರಿ, ನವದೆಹಲಿಯಲ್ಲಿದೆ. ಮಕ್ಕಳೇ, ಇದುವರೆಗೂ ನಾವು ಈ ಒಂದು ಅವಧಿಯಲ್ಲಿ ಈ ಕೆಳಗಿನ ಅಂಶಗಳನ್ನು ತಿಳ್ಕೊಂಡಿದ್ದೇವೆ. ಭೂಕಂದಾಯ ನೀತಿಗಳು, ಬ್ರಿಟಿಷ್ ಆಳ್ವಿಕೆ ಕಾಲದ ಕಾಯ್ದೆಗಳು, ಇದರ ಸಂಬಂಧಿತ 2 ಪ್ರಶ್ನೆಗಳನ್ನು ನಾವು ತಿಳ್ಕೊಳ್ಳುವ. ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ಯಾವುದು? ಉತ್ತರ ಮಕ್ಕಳೇ, ರೈತವಾರಿ ಪದ್ಧತಿ. 2ನೇ ಪ್ರಶ್ನೆ, ರೆಗ್ಯುಲೇಟಿಂಗ್ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂದಿತೋ? ಉತ್ತರ, ನಿಮ್ಮ ಉತ್ತರ ಸರಿ, 1773ರಲ್ಲಿ ಜಾರಿಗೆ ತಂತೋ. ಎಸ್, ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಕಾಯ್ದೆ ಯಾವುದು? 1909ರ ಭಾರತೀಯ ಪರಿಷತ್ ಕಾಯ್ದೆ. ಇದನ್ನೇ ನಾವು ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ಅಂತ ಹೇಳಿ ಕೂಡ ಕರಿತೇವೆ. 1935ರ ಭಾರತ ಸರ್ಕಾರದ ಕಾಯ್ದೆಯನ್ನು ನಮ್ಮ ಸಂವಿಧಾನ ರಚನೆಯ ಬುನಾದಿ ಎಂದು ಕರೆಯಲು ಕಾರಣವೇನು? ಯಾಕೆ ಮಕ್ಕಳೇ? ಉತ್ತರ, ನಮ್ಮ ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚಿಸಲಾಗಿದೆ.
ಓಕೆ ಮಕ್ಕಳೇ, ಈ ಕೆಲವು ಪ್ರಶ್ನೆಗಳನ್ನು ಮನೆಗೆಲಸವಾಗಿ ತಗೊಳ್ತೀರಾ? ಮೊದಲನೇದು, ಖಾಯಂ ಜಮೀನ್ದಾರಿ ಪದ್ಧತಿಯು ರೈತರನ್ನು ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬದುಕಿ, ಸಾಲದಲ್ಲೇ ಸಾಯುವಂತೆ ಮಾಡಿತು. ಹೇಗೆ? ವಿಮರ್ಶಿಸಿ. ರೈತವಾರಿ ಪದ್ಧತಿಯು ಒಳಗೊಂಡಿದ್ದ ಪ್ರಮುಖಾಂಶಗಳು ಯಾವುವು? ಅವೆಲ್ಲ ಪ್ರಮುಖಾಂಶಗಳನ್ನು ಪಟ್ಟಿ ಮಾಡಿ. ಮೂರನೇದು, ಬ್ರಿಟಿಷರ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳೇನು ಅನ್ನೋದನ್ನು ಬರಿತಿರಲ್ವ ಮಕ್ಕಳೇ? ಈಗೊಂದು ಚಟುವಟಿಕೆ, ಇಂದಿನ ರೈತರ ಕಂದಾಯ ವ್ಯವಸ್ಥೆಯ ಬಗ್ಗೆ ಹಿರಿಯರಿಂದ ಕೇಳಿ ತಿಳಿಯಿರಿ. ಒಂದು ಯೋಜನಾ ಕಾರ್ಯ ನಿಮಗೆ ಕೊಡ್ತಾ ಇದ್ದೇನೆ. ಸರ್ಕಾರದ ರೈತ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಪಟ್ಟಿಯನ್ನು ಮಾಡಿ ಅದರ ಸದುಪಯೋಗವನ್ನು ರೈತರಿಗೆ ಸಿಗುವ ಹಾಗೆ ಒಂದು ಜಾಗೃತಿಯನ್ನು ಮೂಡಿಸಿ. ಈ ಒಂದು ಕಲಿಕೆ ನಿಮಗೆ ಯಶಸ್ಸನ್ನು ಉಂಟು ಮಾಡಲಿ. ಧನ್ಯವಾದಗಳು.